ಪ್ರತಿಭಟನೆ ಮಾಡ್ತಿದ್ದಲ್ಲ ಅವರು ನಕಲಿ ರೈತರು, ಬಾಡಿಗೆ ರೈತರು, ದುಡ್ಡು ಇಸ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಈಗ ನೀವು ಉಲ್ಟಾ ಹೇಳ್ತಿದ್ದೀರಿ. ಈಗ ಅಕಸ್ಮಾತ್ ಅದು ಆರೋಪ ಅನ್ನೋದಿದ್ರೆ ಈಗ ಹಲವಾರು ಜನ ಅರ್ಜಿ ಸಲ್ಲಿಸಿದಾರಲ್ಲ, ಅದೇನು ರೈತರು ಸಂಬಂಧಪಟ್ಟದ್ದು ಏನು ಮಾಡ್ತಾ ಇಲ್ಲ. ಇವ್ರು ಮಾಡ್ತಾ ಇರೋದು ಏನು ಅಂತಂದ್ರೆ AI ಟೌನ್ಶಿಪ್. AI ಅನ್ನೋದು ಯಾಕಂದ್ರೆ ಅದಕ್ಕೆ ಬೇಕಾಗಿರೋದು ಕೋಟಿ ಕೋಟಿ ಲೀಟರ್ ನೀರು. ಯಾಕ ಅದನ್ನ ತನ್ನಿಗೆ ಮಾಡೋದಕ್ಕೆ, ಪ್ರೊಸೆಸ್ ಮಾಡೋದಕ್ಕೆ. ತಪ್ಪು ಮಾಡಿದ್ರೆ ಇವ್ರು ಅದನ್ನ ಮುಂದುವರಿಸ್ಬೇಕಾ? ಅಧಿಕೃತವಾಗಿ HD ಕುಮಾರಸ್ವಾಮಿ ಅವರ 32 ಎಕರೆ ಜಮೀನಿದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದನ್ನು ಇತ್ತೀಚೆಗೆ ಹೇಳ್ಕೊಳ್ತಾ ಇರೋದು ಕುಮಾರಸ್ವಾಮಿ ಅವರು. ಅದು ಅನಿತಾ ಕುಮಾರಸ್ವಾಮಿ ಅವರ ಹೆಸರಿಗಿದೆ, ಆದ್ರೆ ಅದು ಅವ್ರ ಹೆಸರಿಗಿದೆ ಅನ್ನೋದೇನು ಗೊತ್ತಿರಲಿಲ್ಲ. ಇವಾಗ ತಾನೇ ಗೊತ್ತಾಗಿದೆ. ಇದು ನಂಬಲು ಅಸಾಧ್ಯವಾದ ಸತ್ಯ. ಇಲಾಖೆಯನ್ನು ಕೊಟ್ಟಿದ್ದಾರೋ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಅದನ್ನು ಬಿಟ್ಟರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಮಾಡ್ತಾ ಓಡಾಡ್ಕೊಂಡು ಇದ್ದಾರೆ. ಈಗ ಯಾಕಂದ್ರೆ ರೈತರಿಗೆ ನಿಜಕ್ಕೂ ಆಗುತ್ತೆ, ಏನೋ ನೈತಿಕ ಕಾರಣಗಳಿಗೋಸ್ಕರ ಕೊಡಬೇಕು, ಮಾರಾಟ ಮಾಡಬೇಕು ಅಂದವ್ರಿಗೆ ಮಾರಾಟ ಮಾಡೋಕ್ಕಾಗ್ತಿಲ್ಲ, ಉಳಿಸ್ಕೊಳ್ಬೇಕು ಅಂದವ್ರಿಗೆ ಉಳಿಸ್ಕೊಳ್ತೀವೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಈ ಥರದ ಒಂದು ಡೈಲಮಾ ಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಅಲ್ಲಿ ಇರ್ತಕ್ಕಂಥವ್ರು JDS ರೈತರು, ಈ ಕಡೆ ಇರ್ತಕ್ಕಂಥ ಕಾಂಗ್ರೆಸ್ ರೈತರು. ಸೊ ಈ ರೀತಿಯಾದಂತ ಡಿವೈಡ್ ಆಗಿ ಹೋಗ್ಬಿಟ್ಟಿದೆ. ರೈತರು ಕಾಂಗ್ರೆಸ್ ರೈತರು ಆ ಥರ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ. ಆದ್ದರಿಂದ ಇವ್ರು FIR ಹಾಕೋದು ಮತ್ತೊಂದು ಇದಾವಲ್ವಾ, ಇವುಗಳು ಬೇಕಾಗಿರೋ ಅವ್ರಿಗೆ ಬೇಕಾಗಿರೋದು ಒಂದು FIR ಹಾಕ್ಬೇಕು, ಗಲಾಟೆಗಳಾಗಬೇಕು, ಅಲ್ಲಿ ಫೈರ್ ಆಗ್ಬಿಡ್ಬೇಕು, ಆಯ್ತಾ, ಒಂದಿಬ್ಬರು ರೈತರು ಸತ್ತೋಗ್ಬಿಡ್ಬೇಕು, ಅದನ್ನ ರಾಜ್ಯವಾದಂತ ದೊಡ್ಡ ಇಶ್ಯೂ ಮಾಡ್ಬಿಡ್ಬೇಕು, ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಅನ್ನೋದು JDS ನವರು ಕಾಯ್ತಾ ಇದ್ದಾರೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಪುಕ್ಕನಕೆರೆ. ಬಿಡದಿಯ ವಿಚಾರ ದಿನದಿಂದ ದಿನಕ್ಕೆ ಬಿಕ್ಕಟ್ಟಾಗಿ ಪರಿಣಮಿಸ್ತಾ ಇದೆ. ಪರ ವಿರೋಧದ ಚರ್ಚೆ ಬಹಳ ಜೋರಾಗಿ ನಡೀತಿದೆ. ಅದರಲ್ಲೂ ವಿರೋಧ ಹೆಚ್ಚು ವ್ಯಕ್ತ ಆಗ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಇದರಲ್ಲಿ ಏನೋ ರೈತರ ಪರ ಅಂತ ಹೇಳ್ತಿರುವಂತಹ HD ಕುಮಾರಸ್ವಾಮಿ ಸರಿನಾ ಅಥವಾ ಟೌನ್ಶಿಪ್ ಪರವಾಗಿರುವಂತಹ DK ಶಿವಕುಮಾರ್ ಸರಿನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಒಂದಂತೂ ಸತ್ಯ, ಅಲ್ಲಿ ಅಂದ್ರೆ ಬಿಡದಿಯಲ್ಲಿ ನಿಜವಾಗಿಯೂ ಕೂಡ ರೈತರಿಗೋಸ್ಕರ ಇಷ್ಟೆಲ್ಲ ದೊಡ್ಡ ರಾದ್ಧಾಂತ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಬೇರೆ ಏನೋ ಲೆಕ್ಕಾಚಾರ ಇರಬೇಕು DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವೆ. ಅದೇ ಕಾರಣಕ್ಕೆ ಅವರಿಬ್ರು ಪರ ವಿರೋಧ ಏನೇನೋ ಪಟ್ಟುಗಳನ್ನ ಹಾಕ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಿದ್ರೆ ಬಿಡದಿ ಬಿಕ್ಕಟ್ಟಿನ ನಿಜವಾದ ಕಾರಣ ಏನು? ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು, ರಂಗಕರ್ಮಿ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ಶಶಿಕಾಂತ್ ಯಡಳ್ಳಿ ಅವ್ರ ಜೊತೆಗಿನ ಚರ್ಚೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನಿಜವಾದ ಈ ಬಿಡದಿಯ ಬಿಕ್ಕಟ್ಟು ಏನು ನಿಮ್ಮ ಪ್ರಕಾರ? ಅಲ್ಲಿ ಬಿಡದಿಯಲ್ಲಿರೋ ಬಿಕ್ಕಟ್ಟು ಬಹಳ ಸರಳವಾಗಿದೆ ಸರ್. 2 ಮದಗಜಗಳಿದ್ದಾವೆ ಅಲ್ಲಿ. ಅವುಗಳ ಸ್ವಹಿತಾಸಕ್ತಿ. ಒಂದು ಈಗಾಗಲೇ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮತ್ತು ಈಗ ಹಾಲಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರು 2 ಪ್ರಬಲವಾದ ಶಕ್ತಿಗಳು. ನಾವು ಆರಂಭದಿಂದಲೂ ಇಲ್ಲಿವರೆಗೂ ಟಗ್ಗಾಪ್ ಅವ್ರು ಮಾಡ್ಕೊಂಡೇ ಬಂದಿದ್ದಾವೆ. ಮಧ್ಯದಲ್ಲಿ ಎಲ್ಲೋ ನಾವು ಬ್ರದರ್ಸ್ಗಳು, ಜೋಡಿ ಎತ್ತುಗಳು ಅಂತ ಹೇಳ್ಬಿಟ್ಟು ಒಂದು ಅಧಿಕಾರಕ್ಕೋಸ್ಕರ ಒಂದು ಸ್ವಲ್ಪ ದಿವಸ ಹತ್ರ ಆಗಿದ್ರು. ಆ ನಂತರ ಅವರು ಮೊದಲಿನಿಂದಲೂ ಸಹಿತ ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಅನ್ನೋ ರೀತಿಯಲ್ಲಿ ಒಂದು ಯುದ್ಧ ಸಂಘರ್ಷ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಅಲ್ಲಿರ್ತಕ್ಕಂಥದ್ದು ಸ್ವಹಿತಾಸಕ್ತಿ, ರಾಜಕೀಯ ಹಿತಾಸಕ್ತಿ, ಅದ್ರ ಜೊತೆಗೆ ಒಕ್ಕಲಿಗರ ಸಮಾಜ ಇದೆಯಲ್ಲ, ಒಕ್ಕಲಿಗರ ನಾಯಕರು ಇವರಿಬ್ರು, ಯಾವ ಒಕ್ಕಲಿಗರ ಸಮಾಜದ ಮೇಲೆ ನಮ್ಮ ಹಿಡಿತವನ್ನು ಹೇಗೆ ಸ್ಥಾಪಿಸೋದು, ನಾವು ಅಧಿನಾಯಕ ಹೇಗಾಗುವುದು, ಇದಕ್ಕೋಸ್ಕರ ಒಂದು ಪೈಪೋಟಿ ನಡೀತಾ ಇದೆ. ಅದಕ್ಕೆ ರೈತರ ಒಂದು ಕಾರಣೀಕರ್ತರಾಗಿದ್ದಾರೆ. ರೈತರ ಜಮೀನು ಅಲ್ಲಿರ್ತಕ್ಕಂಥದ್ದು ಒಂದು ಟೌನ್ಶಿಪ್ ಅಂತ. ಸೊ ಅಲ್ಲಿರ್ತಕ್ಕಂಥದ್ದು ಏನಂದ್ರೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, GBIT ಅಂತ ಹೆಸರು, ಅಥವಾ ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ AICT ಅಂತ ಹೆಸರು. ಸೊ ಅದಕ್ಕೆ ಏನಾಗಿದೆ ಅಂತಂದ್ರೆ, ಈಗ DK ಶಿವಕುಮಾರ್ ಅವರು ಅದನ್ನು ಆರಂಭಿಸಿಲ್ಲ. ಅದನ್ನು ಆರಂಭಿಸಿದ್ಯಾರು ಅಂದ್ರೆ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಅನುಮೋದನೆಯನ್ನ ಕೊಟ್ಟರು. ಸೊ ಅಧಿಸೂಚನೆಯನ್ನು ಹೊರಡಿಸಿದರು. ಆ ನಂತರ ಕಾರಣಾಂತರಗಳಿಂದ ಏನ್ ಮಾಡಿದ್ರು, ಅದನ್ನ ನಿಲ್ಲಿಸಿದ್ರು.
ಸೊ ಇವಾಗ ಈಗಿನ ಕಾಂಗ್ರೆಸ್ ಸರ್ಕಾರ ಒಂದು ಅಲಿಗೇಷನ್ ಮಾಡ್ತಾ ಇದೆ ಏನು ಅಂತಂದ್ರೆ, ನೋಡಿ ಕುಮಾರಸ್ವಾಮಿ ಅವರು ಆರಂಭಿಸಿದ್ರು, ಅದು ಅವರೇ ಶುರು ಮಾಡಿದ್ದು. ಅವರು ಅಲ್ಲ ಒಂದೇ ನಿಮಿಷ, ಅವ್ರು ತಪ್ಪು ಮಾಡಿದ್ರೆ ಇವ್ರು ಅದನ್ನ ಮುಂದುವರಿಸ್ಬೇಕಾ? ಸ್ಟಾಪ್ ಮಾಡ್ಬೋದಿತ್ತು. ಓಕೆ, ಇಲ್ಲಿ ತಪ್ಪು ಒಪ್ಪಿನ ಪ್ರಶ್ನೆಗಳಿಗಿಂತಲೂ ಅಲ್ಲಿ ಒಂದು ಟೌನ್ಶಿಪ್ ಆಗಬೇಕು ಅಂತ ಅಲ್ಲಿ ಹಿತಾಸಕ್ತಿಗಳು ಬೇಕಾದಷ್ಟಿದ್ದಾವೆ, ಜಮೀನಿನ ಹಿತಾಸಕ್ತಿಗಳು. ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಕೊಳ್ತಾರೆ, ಹೌದು ಅದು ನನ್ನ ಕನಸಿನ ಕೂಸು, ನಾನೇ ಆರಂಭಿಸಿದ್ದು ಅಂತ ಅವರು ಒಪ್ಕೊಳ್ತಾರೆ. ಇವ್ರು ಏನ್ ಮಾಡ್ತಾರೆ, ಆ ನಂತರ ಕನಸನ್ನ ಇವರು ಬೆಳೆಸಕ್ ಶುರು ಮಾಡ್ತಾರೆ, ನನಸು ಮಾಡಿಸುವುದು. ಯಾರು? ಡಿ ಕೆ ಶಿವಕುಮಾರ್ ನನಸು ಮಾಡ್ತೀನಿ, ಆದ್ರೆ ಅದ್ರ ಒಳಗಡೆ ಒಳಸುಳಿಗಳೇ ಬಹಳ ಬಹಳ ಭಿನ್ನವಾಗಿದ್ದಾವೆ. ಹೌದು, ಒಳಸುಳಿ ಮೇಲ್ನೋಟಕ್ಕೆ ಹಂಗಿಲ್ಲ. ಅಂದ್ರೆ ರೈತರ ಸಮಸ್ಯೆ ಮಾತ್ರ ಅಲ್ಲ ಇದು ಬರೀ ಟೌನ್ಶಿಪ್ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಒಳಸುಳಿಗಳು ಬಹಳ ಬಹಳ ಭಿನ್ನವಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಮೀನು. ಯಾಕೆ ಅಂತಂದ್ರೆ, ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ 32 ಎಕರೆ ಜಮೀನಿದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದನ್ನು ಇತ್ತೀಚೆಗೆ ಹೇಳ್ಕೊಳ್ತಾ ಇರೋದು ಕುಮಾರಸ್ವಾಮಿ ಅವರು. ಅದು ಅನಿತಾ ಕುಮಾರಸ್ವಾಮಿ ಅವರ ಹೆಸರಿಗಿದೆ, ಆದ್ರೆ ಅದು ಅವ್ರ ಹೆಸರಿಗಿದೆ ಅನ್ನೋದೇನು ಗೊತ್ತಿರಲಿಲ್ಲ, ಇವಾಗ ತಾನೇ ಗೊತ್ತಾಗಿದೆ. ಇದು ನಂಬಲು ಅಸಾಧ್ಯವಾದ ಸತ್ಯ. ಯಾಕಂತಂದ್ರೆ ನಮ್ಮ ಹೆಂಡತಿ ಹೆಸರಿಗಿದೆ, ಯಾಕಂದ್ರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಬೇಕಲ್ವಾ. ಡಿಕ್ಲೇರ್ ಮಾಡ್ಬೇಕಾದಾಗ ಇವ್ರದ್ದು, ಇವ್ರ ಹೆಂಡತಿದು, ಇವ್ರ ಮಕ್ಕಳದ್ದು ಎಲ್ಲರೂ ಡಿಕ್ಲೇರ್ ಮಾಡ್ಬೇಕಲ್ವಾ. ಆ ಸಂದರ್ಭದಲ್ಲಿ 32 ಎಕರೆ ಜಮೀನನ್ನ ಯಾಕೆ ಇವರು ಡಿಕ್ಲೇರ್ ಮಾಡಲಿಲ್ಲ, ಅದು ಪ್ರಶ್ನೆ ಬರುತ್ತೆ. ಅದನ್ನ ಏನಾದ್ರೂ ನಾವು ಕೋರ್ಟ್ಗೆ ಹೋದ್ರೆ ಇವರು MP ಸೀಟೇ ಕ್ಯಾನ್ಸಲ್ ಆಗೋಗುತ್ತೆ. ಆದ್ದರಿಂದ ಅವರು 32 ಎಕರೆ ಅಧಿಕೃತವಾಗಿ, ಮಾನ್ಯ MP ಪಾಟೀಲ್ ಅವರು ಇತ್ತೀಚೆಗೆ ಹೇಳಿದಂತ ಹೇಳಿಕೆ ಪ್ರಕಾರ 100 ಎಕರೆ ಜಮೀನು ಇದೆ ಅಂತ ಇವರು ಅದನ್ನ ನಿರಾಕರಿಸಿದ್ದಾರೆ. ಬೇನಾಮಿ ಹೆಸರಿದೆ ಅಂತ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಏನನ್ನ ತಮ್ಮ ಚುನಾವಣಾ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿದಾರೋ ಆ ಆಸ್ತಿಯು ಅಲ್ಲಿದೆ. ಅವರು ತುಂಡು ಆಸ್ತಿಗಳು, ಅಲ್ಲಿ 1 ಎಕರೆ, ಇಲ್ಲಿ 1.25 ಎಕರೆ, 1.5 ಎಕರೆ, ಈ ರೀತಿ ತುಂಡು ಆಸ್ತಿಗಳು ಇದ್ದಾವೆ. ಅವುಗಳನ್ನು ಸಹಿತ ಅವರು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ. ಇದು ಅಧಿಕೃತವಾಗಿ. ಆದ್ರೆ ಜನರು ಹೇಳುವುದೇ ಬೇರೆ ಆಗಿದೆ. ಬೇನಾಮಿ ಹೆಸರಲ್ಲಿ 100 ಸಾವಿರಾರು ಕೋಟಿಗಳನ್ನ ಮಾಡಿದ್ದಾರೆ, ಬೇರೆ ಬೇರೆಯವರ ಹೆಸರಲ್ಲಿದೆ, ಅಲ್ಲಿ ಇವರೇ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕೊರೋನಾ ಸಂದರ್ಭದಲ್ಲಿ ಹೆಚ್ಚು ಖರೀದಿಗಳಾಗಿದ್ದಾವೆ ಅನ್ನುವ ಮಾತನ್ನ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯಾಸತ್ಯತೆ ಏನು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಆದ್ರೆ ಇವಾಗ ಟೌನ್ಶಿಪ್ ಹೆಸರಿನಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕೆ, ಇಲ್ಲಿವರೆಗೂ ಗಮನಿಸಿ ನೀವು, ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಮಂತ್ರಿಯಾಗಿ, ಇವಾಗ ಅವರು ರಾಜ್ಯಕ್ಕೆ ಬಂದ್ಬಿಟ್ಟಾರೆ, ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಇವಾಗ ಪ್ರತಿನಿತ್ಯ ಇಲ್ಲಿ ಹೇಳಿಕೆಗಳನ್ನು ಕೊಡುವುದು, ಪ್ರತಿನಿತ್ಯ ತಮ್ಮ ಕೆಲಸ ಬಿಟ್ಟು ತಮಗೆ ಏನು ಅಧಿಕಾರವನ್ನು ಕೊಟ್ಟಿದ್ದಾರೋ, ಯಾವ ಒಂದು ಇಲಾಖೆಯನ್ನು ಕೊಟ್ಟಿದ್ದಾರೋ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಅದನ್ನು ಬಿಟ್ಟರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲೋಕಲ್ ಪಾಲಿಟಿಕ್ಸ್ ಮಾಡ್ತಾ ಓಡಾಡ್ಕೊಂಡು ಇದ್ದಾರೆ. ಅದಕ್ಕೆ ಕೌಂಟರ್ ಕೊಡ್ತಾ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅವ್ರ ಪರವಾಗಿ ಬಾಲಕೃಷ್ಣ ಶಾಸಕರು ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಮಸ್ಯೆ ಆಗಿರೋದು ರೈತರು. ಯಾಕೆ ರೈತರು ಇಬ್ಬಾಗ ಆಗ್ಬಿಟ್ಟಿದ್ದಾರೆ, 2 ಭಾಗ ಆಗ್ಬಿಟ್ಟಿದ್ದಾರೆ. ಯಾರು ಅಂತಂದ್ರೆ, ಈಗ 1 ಎಕರೆಗೆ 2 ಕೋಟಿ ಪ್ಲಸ್ ಕೊಡುತ್ತೇವೆ ಅಂತ ಇವರು ನಿಗದಿ ಮಾಡಿದ್ದಾರೆ ಸರ್ಕಾರ. ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದೆ. ನೋಡಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಈಗ ಯಾಕಾದ್ರೂ ರೈತರಿಗೆ ನಿಜಕ್ಕೂ ಆಗುತ್ತೆ, ಏನೋ ವೈಯಕ್ತಿಕ ಕಾರಣಗಳಿಗೋಸ್ಕರ ಕೊಡಬೇಕು, ಮಾರಾಟ ಮಾಡಬೇಕು ಅಂದವ್ರಿಗೆ ಮಾರಾಟ ಮಾಡೋಕ್ಕಾಗ್ತಿಲ್ಲ, ಉಳಿಸ್ಕೊಳ್ಬೇಕು ಅಂದವ್ರಿಗೆ ಉಳಿಸ್ಕೊಳ್ತೀವೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಈ ತರ ಒಂದು ಡೈಲಮಾ ಸ್ಥಿತಿ ನಿರ್ಮಾಣ ಆಗಿದೆಲ್ಲ ಸರ್. ಅದನ್ನ ನಿರ್ಮಾಣ ಮಾಡಿದವರು ಎಚ್ ಡಿ ಕುಮಾರಸ್ವಾಮಿ ಅವರು. ಹೇಗೆ? ಯಾಕೆ ಅಂತಂದ್ರೆ, ಅವರು ಅಧಿಸೂಚನೆಯನ್ನು ಏನು ಹೊರಡಿಸಿದ್ರಲ್ಲ, ಇಷ್ಟು ಎಕರೆ ಸಾವಿರಾರು ಎಕರೆ ಬೇಕು ನಮಗೆ ಟೌನ್ಶಿಪ್ಗೆ ಅಂತ, ಆ ಸಂದರ್ಭದಲ್ಲಿ ಕೆಲವರು ರೈತರು, ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದವರು ವಿರೋಧಿಸಿದ್ರು. ಈ ತರ ರೈತರು ಫಲೋತ್ಸಾಹ ಭೂಮಿ ಹೊರಟೋಗ್ಬಿಡುತ್ತೆ ಅಂತ ವಿರೋಧಿಸಿದ್ರಲ್ವಾ, ಆ ಸಂದರ್ಭದಲ್ಲಿ ಸಿಟ್ಟು ಬಂದ್ಬಿಡ್ತು ಕುಮಾರಸ್ವಾಮಿ ಅವರಿಗೆ. ಅವಾಗ ಅದನ್ನೆಲ್ಲ ರೆಡ್ ಝೋನ್ ಮಾಡ್ಬಿಟ್ರು. ರೆಡ್ ಝೋನ್ ಅಂತಂದ್ರೆ ಮಾರಾಟ ಪ್ರಕ್ರಿಯೆ ನಿಲ್ಲಿಸ್ಬಿಡೋದು. ಆ ರೆಡ್ ಝೋನ್ ಮಾಡಿದಾಗ ರೈತರ ಜನರಿಗೆ ವ್ಯವಹಾರ ಮಾಡೋದು ಕಷ್ಟ ಆಗೋಗ್ಬಿಡ್ತು. ಅದಕ್ಕೆ ಬೇನಾಮಿ ಹೆಸರಲ್ಲಿ ಆಸ್ತಿಗಳನ್ನು ಮಾಡ್ಕೊಂಡಿದ್ದಾರೆ, ತಮ್ಮ ಹೆಸರುಗಳಲ್ಲಿ ಅಲ್ಲ. ಸೊ ಆದ್ದರಿಂದ ಅವುಗಳ ಇಂಡಸ್ಟ್ರಿ ಮಾಡೋ ಹಾಗಿಲ್ಲ, ಕಮರ್ಷಿಯಲ್ ಆಗಿ ಬಳಸೋ ಹಾಗಿಲ್ಲ, ಆಮೇಲೆ ಅದನ್ನ ಬಿತ್ತೋದು ಬಿಟ್ಟರೆ ಬೇರೆ ಯಾವುದಕ್ಕೂ ಬಳಸೋ ಹಾಗಿಲ್ಲ ಅನ್ನೋದು ರೆಡ್ ಝೋನ್. ಇದನ್ನ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ರೈತರಿಗೆ ಇದೆಲ್ಲ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟರು. ಈಗ ಅದನ್ನೇ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನೋಡಿ, ಅವರು ರೆಡ್ ಝೋನ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಮುಂದೆ ಯಾವ ಕೈಗಾರಿಕೆಗೂ ಸಹಿತ ನಾವು ಅದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಟೌನ್ಶಿಪ್ ಮಾಡ್ಬಿಡ್ತೀವಿ, ಎಕರೆಗೆ 2 ಕೋಟಿ 2.5 ಕೋಟಿ ರೂಪಾಯಿ ಕೊಡ್ತೀವಿ, ಅದ್ರ ಜೊತೆಗೆ ನಿಮ್ಗೆ ಶೇರ್ ಕೊಡ್ತೀವಿ.
ನಿಮ್ಮ ಜಮೀನಿನಲ್ಲಿ ಇಷ್ಟು ಇದೆ ಅಂದ್ರೆ ಎಷ್ಟು ಭಾಗ ಕೊಡ್ತೀವಿ, ಅದನ್ನ ಡೆವಲಪ್ ಮಾಡ್ಕೊಡ್ತೀವಿ ನಾವು ನಿಮ್ಗೆ, ಅದರಲ್ಲಿ ನಿಮ್ಗೆ ಲಾಭ ಬರುತ್ತೆ, ಒಂದು ಎಕರೆಗೆ ಇಷ್ಟು ಸೈಟು ಅಂತಾರೆ, ಅದರಿಂದ ಒಪ್ಕೊಂಡ್ಬಿಡಿ ಅಂತ ಇವರು ಒಂದು ಆಸೆ ಆಮಿಷಗಳನ್ನು ಇವರು ತೋರಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿರುದ್ಧವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಹೋರಾಟವನ್ನು ಶುರು ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಲೋಕಲ್ ರೈತರಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಏನು 400-500 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಬೇರೆ ಬೇರೆ ಊರವರು. ಹೌದಾ? ಪ್ರತಿನಿತ್ಯ 2 ಬಸ್ಸುಗಳಲ್ಲಿ ಬರ್ತಾ ಇದ್ದಾರೆ ಜನ. ಇವರು JDS ಕಾರ್ಯಕರ್ತರು ಅಲ್ಲಿ ಬಂದು ಬಿಟ್ಟು ಕೂತ್ಕೊಂತಾರೆ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಇರ್ತಕ್ಕಂಥ ರೈತರ ಸಂಖ್ಯೆಗಿಂತಲೂ ಬೇರೆ ಕಡೆಯಿಂದ ಬಂದಿರತಕ್ಕಂಥ JDS ನ ಮುಖಂಡರುಗಳು, ನಾಯಕರುಗಳು ಮತ್ತೆ ಅಲ್ಲಿ ಸ್ಥಳೀಯವಾಗಿ ಕಾರ್ಯಕರ್ತರು ಇರಲಿಲ್ಲ, ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಯಾರು ಬಿಡದಿ ಟೌನ್ಶಿಪ್ ಪರವಾಗಿ ಪ್ರತಿಭಟನೆ ಮಾಡ್ತಿದಲ್ಲ ಅವರು ನಕಲಿ ರೈತರು, ಬಾಡಿಗೆ ರೈತರು, ದುಡ್ಡಿಸ್ಕೊಂಡು ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಈಗ ನೀವು ಉಲ್ಟಾ ಹೇಳ್ತಿದ್ದೀರಿ. ಈಗ ಅಕಸ್ಮಾತ್ ಅದು ಆರೋಪ ಅನ್ನೋದಿದ್ರೆ ಈಗ ಹಲವಾರು ಜನ ಅರ್ಜಿ ಸಲ್ಲಿಸಿದಾರಲ್ಲ, ಅದೇನು ನಮಗೆ ಪರಿಹಾರ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ, ಪರಿಹಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ಈಗಾಗಲೇ ಚೆಕ್ಗಳು ಇಶ್ಯೂ ಆಗಿದ್ದಾವೆ. ಹಾಗಾದ್ರೆ ಅವ್ರ ಹೆಂಗೆ ನಕಲಿ ಆಗಕ್ಕೆ ಸಾಧ್ಯ? ಅವ್ರೆಲ್ಲ ಖಾತಾ ಪಟ್ಟ ಇದ್ದವ್ರು ತಾನೆ. ಸೊ ಆದ್ದರಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂತ JDS ವರ್ಸಸ್ ಕಾಂಗ್ರೆಸ್ ಆಗ್ಬಿಟ್ಟಿದೆ ಇವಾಗ. ಅಲ್ಲಿ ಇರ್ತಕ್ಕಂಥವ್ರು JDS ರೈತರು, ಈ ಕಡೆ ಇರ್ತಕ್ಕಂಥ ಕಾಂಗ್ರೆಸ್ ರೈತರು. ಸೊ ಈ ರೀತಿಯಾದಂತ ಡಿವೈಡ್ ಆಗಿ ಹೋಗ್ಬಿಟ್ಟಿದೆ, ರೈತರು ಕಾಂಗ್ರೆಸ್ ರೈತರು ಆ ತರ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ. ಸೊ ಈ ರೀತಿ ಆದಾಗ ಇವರು ಹೋರಾಟ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಮೊನ್ನೆ ಏನಾಗ್ಬಿಡ್ತು, ಅಲ್ಲಿ ಒಂದು ದೊಡ್ಡದಾದಂತ ಸಮಸ್ಯೆ ಕ್ರಿಯೇಟ್ ಆಗೋಗ್ಬಿಡ್ತು. ಸರ್ವೆ ಮಾಡಕ್ ಹೋಗಿದ್ರು ಅಧಿಕಾರಿಗಳು. ಅಲ್ಲಿ ಮಂಡಲಹಳ್ಳಿ ಅಂತ ಒಂದು ಊರಿದೆ. ಈಗ ಅದೇ ಆಕ್ಚುಲಿ ಬೇರೆ ರೀತಿ ಟರ್ನ್ ಪಡ್ಕೊಳ್ತಾರೆ. ಸರ್ವೆ ಮಾಡಕ್ ಅಧಿಕಾರಿಗಳು ಹೋದ್ರು, ಜನ ಪ್ರೊಟೆಸ್ಟ್ ಮಾಡಿದ್ರು, ಪೊರಕೆನೆಲ್ಲ ಹೊಡೆದ್ರು, ಕಾರ್ ಮೇಲೆ ಇದು ಮಾಡಿದ್ರು, ಅಟ್ಯಾಕ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಸರ್ಕಾರ FIR ಹಾಕ್ತಿದೆ. FIR ಹಾಕಿದಂತ ದೇವೇಗೌಡರು ಫೀಲ್ಡ್ಗೆ ಇಳಿದಿದ್ದಾರೆ. ಅವರು ನಾನು ವಿಧಾನಸೌಧದ ಮುಂದೆ ಪ್ರೊಟೆಸ್ಟ್ ಮಾಡ್ತೀನಿ, FIR ವಾಪಸ್ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಳ್ತಿದ್ದಾರೆ. ಎಲ್ಲಿಗೆ ಮುಟ್ಬೋದು ಅಂತ ಅನ್ಸುತ್ತೆ ಸರ್. ಇದು ರಾಜಕೀಯ ಹಿತಾಸಕ್ತಿಗೆ ಇವರು ರೈತರನ್ನ ಬಳಸ್ಕೊತಾ ಇದ್ದಾರೆ. ಆದ್ದರಿಂದ ಇವ್ರು FIR ಹಾಕೋದು ಮತ್ತೊಂದು ಇದಾವಲ್ವಾ, ಇವುಗಳು ಬೇಕಾಗಿರೋ, ಅವ್ರಿಗೆ ಬೇಕಾಗಿರೋದು ಒಂದು FIRಗಳನ್ನ ಹಾಕ್ಬೇಕು, ಗಲಾಟೆಗಳಾಗಬೇಕು, ಅಲ್ಲಿ ಫೈರ್ ಆಗ್ಬಿಡ್ಬೇಕು, ಆಯ್ತಾ, ಒಂದಿಬ್ಬರು ರೈತರು ಸತ್ತೋಗ್ಬಿಡ್ಬೇಕು, ಅದನ್ನ ರಾಜ್ಯವಾದಂತ ದೊಡ್ಡ ಇಶ್ಯೂ ಮಾಡ್ಬಿಡ್ಬೇಕು, ಇದು ರೈತ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಅನ್ನೋದು JDS ನವರು ಕಾಯ್ತಾ ಇದ್ದಾರೆ. ಸೊ ಆ ರೀತಿ ಒಂದು ಸ್ಯಾಂಪಲ್ ಅಷ್ಟೇ. ಮೊನ್ನೆ ಮಾಡಿದ್ರೆ ಪೊರಕೆ ಪೂಜೆ ಅನ್ನೋದಿದೆಯಲ್ವಾ, ಇದು ಜಸ್ಟ್ ಸ್ಯಾಂಪಲ್. ಅದರ ನಂತರ ಇವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಆಯಾಮಗಳನ್ನು ಶುರು ಮಾಡ್ತಾರೆ. ಯಾಕಂದ್ರೆ ಇವರು ರಾಜಕೀಯದ ಎಲ್ಲ ತಂತ್ರಗಾರಿಕೆಗಳನ್ನು ಸಹಿತ ಅರದು ಕೂಡದಂತವರು HD ಕುಮಾರಸ್ವಾಮಿ ಅವರು, SD ದೇವೇಗೌಡರು, ಇವರು ಒಂದೊಂದಾಗಿ ಪಟ್ಟುಗಳನ್ನ ಇವ್ರು ಶುರು ಮಾಡ್ತಾ ಇದ್ದಾರೆ ಇವಾಗ. ಸೊ ನನಗೆ ಬೇಕಾಗಿರೋದು ನೀನ್ ಗೆಲ್ತೀಯೋ ಮುಖ್ಯ ಅಲ್ಲ. ಅಲ್ಲಿರ್ತಕ್ಕಂಥ ರೈತರನ್ನು ಹೊಡಿತಾ ಇದ್ದೀರಲ್ಲ, ರೈತರನ್ನು ಬೀದಿ ತರ್ತಾ ಇದ್ದೀರಲ್ಲ, ರೈತರ ಹೆಸರಲ್ಲಿ ಬೇರೆ ಬೇರೆ ಕಾರ್ಯಕರ್ತರನ್ನ ಕರೆದುಕೊಂಡು ಬಂದು ಅಲ್ಲಿ ನೀವು ಈ ರೀತಿಯಾಗಿ ವೈಲೆನ್ಸ್ ಮಾಡ್ತಾ ಇದ್ದೀರಲ್ಲ, ಇದನ್ನ ನಾವು ವಿರೋಧಿಸಬೇಕಾಗಿದೆ ಇವಾಗ. ನಿಮ್ಮ ಈ ಮೇಲಾಟಗಳು ಬೇಕಾಗಿಲ್ಲ ನಮಗೆ. ಇದು ನೋಡ್ಬಿಟ್ಟಿದೀವಿ ನಾವು 35 ವರ್ಷದಿಂದ ಇವರಿಬ್ಬರ ಮೇಲಾಟಗಳನ್ನ ಕರ್ನಾಟಕ ಜನತೆ ನೋಡಾಗಿದೆ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ಕಡೆ ರೈತರ ಬಗ್ಗೆ, ಇನ್ನೊಂದ್ ಕಡೆ ಅಭಿವೃದ್ಧಿ ಬಗ್ಗೆ, ಎರಡರ ಬಗ್ಗೆನೂ ಕನ್ಸರ್ನ್ ಇದ್ರೆ ಆಯ್ತು. ಅಲ್ಲಿ ರೆಡ್ ಝೋನ್ ಇತ್ತು, ಅದು ವಿತೌಟ್ ಮಾಡ್ಲಿ ಆಯ್ತಾ, ಜನರಿಗೆ ಅದನ್ನ ಅವ್ರು ಮುಕ್ತವಾಗಿ ಅವ್ರ ಜಮೀನಲ್ಲಿ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ಳಿ, ಅದು ಒಂದು. ಅಭಿವೃದ್ಧಿ ಮಾಡ್ಬೇಕು ಅಂತಂದ್ರೆ ಬೇರೆ ಬೇರೆ ಜಮೀನುಗಳು ಕೂಡ ಇದಾವೆ, ತಗೊಂಡು ಮಾಡ್ಲಿ, ಅದು ಕೂಡ ಓಕೆ. ಬಟ್ ಇಲ್ಲಿ ಸರ್ಕಾರದ ವತಿಯಿಂದ ಕೂಡ ನಿಜವಾದ ರೈತ ಪರ ಕಾಳಜಿ ಕಾಣಿಸ್ತಾ ಇಲ್ಲಲ್ಲ. ಬೇಕಿಲ್ಲ ಅವರಿಗೆ. ಸರ್ಕಾರಕ್ಕೆ ರೈತ ಪರ ಕಾಳಜಿ ಅನ್ನೋದಕ್ಕಿಂತ ಸ್ವಹಿತಾಸಕ್ತಿ ಅಂತ ಮುಂಚೆ ನಾನು ಹೇಳಿದೆ ನಿಮಗೆ. ಈಗ ಒಂದ್ ಸ್ವಲ್ಪ ಈ ಕೋಲಾರ ಕಡೆ, ಚಿಂತಾಮಣಿ ಕಡೆ ಹೋಗ್ಬಿಟ್ರೆ ಅಲ್ಲಿ ಮಳೆ ಇಲ್ದೇನೆ ಬೇಕಾದಷ್ಟು ಜಮೀನು ಇದಾವೆ, ಆಯ್ತಾ, ಹೋಗಿ ಅಲ್ಲಿ ಹೋಗ್ಬಿಟ್ಟು ಮಾಡಬಹುದು. ಅಭಿವೃದ್ಧಿ ಅನ್ನೋದು ನಿಲ್ಸಕ್ ಆಗೋದಿಲ್ಲ. ನಿಲ್ಲಿಸ್ಲಿ, ನಾನು ಹೇಳೋದು ಅಭಿವೃದ್ಧಿಗೆ ನಿಮಗೆ ರೈತರ ಫಲವತ್ತಾದ ಭೂಮಿ ಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ. ಈ ಡ್ರೈ ಲ್ಯಾಂಡ್ ಅನ್ನ ತಗೊಂಡು ಮಾಡಬಹುದು. ಅಭಿವೃದ್ಧಿ ಮಾಡಿ, ಯಾಕೆ ಅಲ್ಲಿ ಇಂಪ್ರೂವ್ ಆಗುತ್ತಲ್ವಾ. ನೀವು ಕೋಲಾರಲ್ಲಿ ಹೋಗಿ ಮಾಡಿದ್ರಾ, ಇಂಪ್ರೂವ್ ಮಾಡಿ. ಚಿಂತಾಮಣಿಯಲ್ಲಿ ಮಾಡ್ತೀರಾ, ಇಂಪ್ರೂವ್ ಮಾಡಿ. ಅಲ್ಲಿಯೂ ಸಹಿತ ಉದ್ಯೋಗ ಸೃಷ್ಟಿಯಾಗ್ಲಿ. ಇವ್ರಿಗೆ ಬೆಂಗಳೂರಿನ ಪಕ್ಕದಲ್ಲೇ ಬೇಕು, ಫಲವತ್ತಾದ ಬೇಕು, ಕನೆಕ್ಟಿವಿಟಿ ಬಹಳ ಚೆನ್ನಾಗಿರಬೇಕು. ಅಂದ್ರೆ ನಮಗೆ ಇನ್ವೆಸ್ಟರ್ಸ್ ಬರ್ತಾರೆ. ಇವ್ರಿಗೆ ಬೇರೆ ಬೇರೆ ದೇಶದ ಇನ್ವೆಸ್ಟ್ಮೆಂಟ್ ಮಾಡೋರು ಬರಬೇಕು, ಅವರು ಕೋಟ್ಯಾಂತರ ರೂಪಾಯಿ ಆಗ್ಬೇಕಲ್ಲಿ. ಆದ್ರಿಂದ ಅಲ್ಲಿ AI ಆಫೀಸ್ಗಳಾಗಬೇಕು, ಕಚೇರಿಗಳಾಗಬೇಕು, ಇವೆಲ್ಲವೂ ಇದ್ದಾವಲ್ವಾ. ಇದರ ಅರ್ಥ ಏನಂತಂದ್ರೆ ಇದರ ಪ್ರಯೋಜನ ಪಡಿತಕ್ಕಂಥವ್ರು ಯಾರು? ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಪೊರೇಟ್ ಶಕ್ತಿಗಳು ಅಥವಾ ರಾಷ್ಟ್ರೀಯ ಕಾರ್ಪೊರೇಟ್ ಶಕ್ತಿಗಳು ಏನೇನಿದಾವಲ್ಲ, ಇವರೇ ಬಂದು ಅಲ್ಲಿ ಶುರು ಮಾಡ್ತಾರೆ.
ಸೊ ಆದ್ದರಿಂದ ನಷ್ಟ ಆಗೋದು ರೈತರಿಗೆಲ್ಲ ಕೊನೆಗೂ ಸಹಿತ ಸರ್ ನಾಳೆಗೆ ನನ್ನ ಪ್ರಕಾರ ಕುಮಾರಸ್ವಾಮಿ ಅವ್ರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ವೈಯಕ್ತಿಕವಾಗಿ ಏನ್ ಕೇಳೋದು, ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ವೈಯಕ್ತಿಕವಾಗಿ ಅವ್ರೇನ್ ಕಳ್ಕೊತಾರೆ, ಆದ್ರೆ ರೈತರು ಕಳ್ಕೊಳ್ತಾರೆ. ಕುವೆಂಪು ಅವರು ಹೇಳ್ತಾರೆ, ಎಲ್ಲರೂ ಜಿಗಿನೆಗಳೇ ಜನರ ನೆತ್ತರಿಗೆ. ಆಯ್ತಾ, ಇವ್ರು ಏನೇ ಮಾಡ್ಲಿ, ಯಾವ ಯೋಜನೆ ಹಾಕಿದ್ರು ಸಹಿತ ಕೊನೆಗೂ ಬರೋದು ಜನರ ನೆತ್ತರಿಗೆ. ಇವರೆಲ್ಲ ಜಿಗಿನೆಗಳಾಗೆ ಕಾಡ್ತಾರೆ ಅವರು. ಸೊ ಆದ್ರಿಂದ ಅಲ್ಲ ಸ್ವಾಮಿ, ನೀವು ಅಲ್ಲಿ ಏನು ಮಾಡಿದಿರ, ಈಗ ಅಲ್ಲಿ ಏನು ಮಾಡಿದಿರ, SIA ಅಂತಿದೆ. SIA ಏನು ಕರೆಕ್ಟ್ ಆಗಿ ಮಾಡಿದಿರಾ? SIA ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ 2013 ಅಂದ್ರೆ ಸಾಮಾಜಿಕ, ಆರ್ಥಿಕ, ಪರಿಸರ ಮತ್ತು ಜೀವನಾಧಾರಿತ ಪರಿಣಾಮಗಳ ಮೌಲ್ಯಮಾಪನ. ಸೊ ಇದನ್ನ ಮೊದಲು ಚಂದ ಮಾಡಿದ್ದೀರಾ ನೀವು? ಯಾಕಂದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಭೂಸ್ವಾಧೀನ ಸುಮ್ಮನೆ ಮಾಡೋದಲ್ಲ ಸರ್, ಅದು ಏನ್ ಮಾಡು, ಪ್ರಾಥಮಿಕವಾದಂತ ಅಧಿಸೂಚನೆ ಮಾಡಬೇಕು. SIA ಅಧ್ಯಯನಕ್ಕೆ ತಜ್ಞ ಸಂಸ್ಥೆಯನ್ನ ನೇಮಿಸಬೇಕು. ಸಾರ್ವಜನಿಕ ಸಮಾಲೋಚನೆ ಮತ್ತು ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು. ಸಾರ್ವಜನಿಕವಾಗಿ ಸಭೆಗಳನ್ನ ಮಾಡಬೇಕು. ರೈತರು, ಸ್ಥಳೀಯರು, ಗ್ರಾಮ ಪಂಚಾಯಿತಿಗಳ ಅಭಿಪ್ರಾಯ ಮತ್ತು ಆಕ್ಷೇಪಣೆಗಳನ್ನ ಕೇಳಬೇಕು. ಭೂಮಿ ವಿವರಗಳನ್ನ ಪಡೆಯಬೇಕು. ಜನಸಂಖ್ಯೆ, ಜೀವನಾಧಾರ, ಸಾರ್ವತ್ರಿಕ ಪರಿಣಾಮಗಳ ಬಗ್ಗೆ ಅಧ್ಯಯನ ಮತ್ತು ವಿಶ್ಲೇಷಣೆಯನ್ನು ಮಾಡಬೇಕು. ಇವುಗಳೆಲ್ಲವನ್ನು ಇವರು ಮಾಡಿದರೆ ರಾಜಕೀಯ ಹಿತಾಸಕ್ತಿಗೋಸ್ಕರ ಮಾಡಿರ್ತಾರೆ. ಅವೆಲ್ಲ ಪೇಪರ್ಸ್ ಇವು ಯಾವುದು ಸಹಿತ ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಪ್ರಕಟಣೆ ಮಾಡಬೇಕು. ಅಲ್ಲಿ ಇರೋದೇನಂದ್ರೆ ಬರೀ 50 ಎಕರೆ 100 ಎಕರೆ ಜಮೀನು ಅಲ್ಲ ಸರ್. ಅಲ್ಲಿ ಡಿ ಟೌನ್ಶಿಪ್ ಬೇಕಾಗಿರೋದು 7,481ರಿಂದ 9,640 ಎಕರೆ ಭೂಮಿ. ಅಂದ್ರೆ ಸುಮಾರಲ್ಲ 9ಕ್ಕಿಂತಲೂ ಹೆಚ್ಚು ಗ್ರಾಮಗಳು ಇದಾವಲ್ಲ, ಆ ಗ್ರಾಮಕ್ಕೆ ಸಂಬಂಧಪಟ್ಟ ಭೂಮಿಗಳಿವು. ಇವುಗಳೆಲ್ಲವನ್ನೂ ಸಹಿತ ಇವರು ಏನ್ ಮಾಡ್ತಾರೆ, ವಶಪಡಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಆಗ್ತಕ್ಕಂಥ ವೆಚ್ಚ ಎಷ್ಟು ಅಂದ್ರೆ 18,133 ಕೋಟಿ ಇವರು ಅನೌನ್ಸ್ ಮಾಡಿದ್ದು ವೆಚ್ಚ. ಸೊ ಈ ರೀತಿಯಾಗಿರುವಾಗ ಇವರು ಗುರಿ ಏನು, ಅಲ್ಲಿ ಏನ್ ಮಾಡ್ತಾರೆ ಇವರು? ರೈತರ ಸಂಬಂಧಪಟ್ಟದ್ದು ಯಾವುದು ಮಾಡೋದಿಲ್ಲ ಸರ್. ಅಲ್ಲೇನವರು ರೈತರ ಬೆಳೆಗಳಿಗೆ ಬೆಲೆ ಕೊಡ್ತಕ್ಕಂಥ ಅಥವಾ ಏನು ಅದಕ್ಕೆ ಸಂಬಂಧಪಟ್ಟದ್ದು ಮಾಡ್ತಾರ? ಯಾವುದು ಇಲ್ಲ. ರೈತರ ಸಂಬಂಧಪಟ್ಟದ್ದು ಏನು ಮಾಡ್ತಾ ಇಲ್ಲ. ಇವ್ರು ಮಾಡ್ತಾ ಇರೋದು ಏನು ಅಂತಂದ್ರೆ AI ಟೌನ್ಶಿಪ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಏನೀಗ ಹೊಸದಾಗಿ ಒಂದು ಟೆಕ್ನಾಲಜಿ ಬಂದಿದೆಯೋ ಅದರಂತ ಒಂದು ಪರಿಸರ ವಿರೋಧಿ ಯೋಜನೆ ಬೇರೆ ಇನ್ಯಾವುದೂ ಇಲ್ಲ AI ಅನ್ನೋದು. ಯಾಕಂದ್ರೆ ಅದಕ್ಕೆ ಬೇಕಾಗಿರೋದು ಕೋಟಿ ಕೋಟಿ ಲೀಟರ್ ನೀರು. ಯಾಕ ಅದನ್ನ ತಣ್ಣಗೆ ಮಾಡೋದಕ್ಕೆ, ಪ್ರೊಸೆಸ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಅಂತರ್ಜಲ ಇದೆಲ್ಲ ಪೂರ್ತಿ ಸರ್ವನಾಶ ಮಾಡ್ತಾರೆ ಇವರು. ಅಂತರ್ಜಲದ ನೀರು ಹಾಳಾಗ್ಬಿಡುತ್ತೆ. ಸೊ ಆದ್ರಿಂದ ಇವ್ರು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಜೀರೋ ಟ್ರಾಫಿಕ್ ಕಾರಿಡಾರ್ ಮಾಡ್ತಾರಂತ. ಅಲ್ಲಿ ಬೆಂಗಳೂರಲ್ಲಿ ಬಹಳ ಜನಸಂಖ್ಯೆ ಆಗೋಗ್ಬಿಟ್ಟಿದೆ, ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರಿಂದ ನಾವು ಅಲ್ಲಿ ಮಾಡ್ತೀವಿ, ಎಲ್ಲ ಜಮೀನೆಲ್ಲ ಮಾಡ್ತೀವಿ. ಆ ನಂತರ ಯಾರು ಕಾರ್ಪೊರೇಟ್ ಸಂಸ್ಥೆಯವರು ಬರ್ತಾರಲ್ಲ, ಅವ್ರಿಗೆ ಉಚಿತವಾದಂತ ಭೂಮಿ ಕೊಡ್ತೀವಿ, ಉಚಿತವಾದಂತ ನೀರು ಕೊಡ್ತೀವಿ, ಬನ್ನಿ ಬನ್ನಿ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಎಲ್ಲರೂ ಸ್ವಾಗತ ಮಾಡ್ತಾರೆ ಅವರು. ಆಮೇಲೆ ನಮ್ಮ ಹತ್ರ 7,000-8,000 ಎಕರೆ ಜಮೀನಿದೆ, ತೆಗೆದುಕೊಳ್ಳಿ ಎಷ್ಟು ಬೇಕು ಅಷ್ಟು. ಅಂದ್ರೆ ಕಾರ್ಪೊರೇಟರ್ ಹಿತಾಸಕ್ತಿಗೆ ಅನುಗುಣವಾಗಿ ಇವರು ಟೌನ್ಶಿಪ್ ಗಳನ್ನ ಮಾಡ್ತಾರೆ ಹೊರತಾಗಿ ರೈತರ ಹಿತಾಸಕ್ತಿಗೋಸ್ಕರ ಅಲ್ಲಿ ಯಾವುದೇ ಆಗಿರ್ತಕ್ಕಂಥ ಯೋಜನೆಗಳನ್ನು ಮಾಡ್ತಾ ಇಲ್ಲ. ಸೊ ಆದ್ದರಿಂದ ರೈತರ ಫಲವತ್ತಾದ ಭೂಮಿ ನಿಮಗೆ ಯಾಕೆ ಬೇಕು ಅಂತ ರೈತರು ಅಥವಾ ಜನಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ತಪ್ಪೇನಿಲ್ಲ ಅದರಲ್ಲಿ. ಸೊ ಆದ್ದರಿಂದ ನೀವು ಬೇಕಾಗಿರೋದು ಏನು ಅಂತಂದ್ರೆ ಇದಕ್ಕಿರ್ತಕ್ಕಂಥ ರಾಜಕೀಯ ಆಯಾಮಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಜನಪರ ಮತ್ತು ರೈತ ಪರ ಆಯಾಮಗಳನ್ನ ಯೋಚನೆ ಮಾಡಿದ್ದೀರಾ? ಆಯ್ತಪ್ಪ, ನಂದು ಅಲ್ಲಿರ್ತಕ್ಕಂಥದ್ದು ಏನ್ ಗೊತ್ತಾ ಸರ್, ದೊಡ್ಡ ಭೂಮಾಲೀಕರಿಲ್ಲ, 50 ಎಕರೆ 100 ಎಕರೆ ಜಮೀನವ್ರು ಇಲ್ಲ. ಅಲ್ಲಿರ್ತಕ್ಕಂಥ ಗುಂಟೆಗಳ ಜಮೀನ ಒಡೆಯರು 20 ಗುಂಟೆ 10 ಗುಂಟೆ 15 ಗುಂಟೆ ಈ ರೀತಿ ಇರ್ತಕ್ಕಂಥ ಚಿಕ್ಕ ಪುಟ್ಟ ರೈತರವರು ಈಗ ಅದನ್ನ ಕಳೆದುಕೊಂಡ್ರೆ, ಈಗೇನ 50 ಎಕರೆ ಜಮೀನು ಇದ್ದವ್ರಿಗೆ 2 ಕೋಟಿ ಅಂತಂದ್ರೆ ಅಯ್ಯೋ 100 ಕೋಟಿ ಬರುತ್ತೆ, ಅವ್ನು ಎಲ್ಲೋ ಇನ್ವೆಸ್ಟ್ ಮಾಡ್ಕೊಂಡು ಬದುಕ್ತಾನೆ ಸ್ವಾಮಿ. ಇವನು ಬರೋದು 20 ಗುಂಟೆ 10 ಗುಂಟೆ ಜಮೀನಲ್ಲಿ, ಇವ್ರು ಬರೋದು 20 ಲಕ್ಷ 35 ಲಕ್ಷ. ಅದನ್ನ ಒಂದು ವರ್ಷ 2 ವರ್ಷ ಖಾಲಿ ಆಗೋಗ್ಬಿಡುತ್ತೆ. ಇವನು ಏನು ಸ್ವಾಭಿಮಾನದಿಂದ ಅಲ್ಲಿ ಕಾಯಿಪಲ್ಲೆ ವೆಜಿಟೇಬಲ್ ಮಾಡಿ ಬೆಳೆದು ಬಾರಿ ಬದುಕ್ತಾ ಇದ್ದಾನೋ ರೈತ, ಅವನು ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ.
ಅಂದ್ರೆ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಅವ್ರ ಕುಟುಂಬದ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಲ್ಲ ಇವರು. ಸೊ ಆದ್ದರಿಂದ ನಿಮ್ಮ ಹಿತಾಸಕ್ತಿಗಾಗಿ, ಕಾರ್ಪೊರೇಟ್ ಸೆಕ್ಟರ್ ನ ಹಿತಾಸಕ್ತಿಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ಏನು? ರೈತರನ್ನ ಬರ್ಬಾದ್ ಮಾಡ್ತಾ ಇದ್ದೀರಾ. ಜಮೀನುಗಳನ್ನ ಬೇರೆಯವರಿಗೆ ಕೊಡ್ತಕ್ಕಂಥ ಪರವಾರಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದ್ದರಿಂದ ಇದನ್ನ ರೈತ ಪರ ಸಂಘಟನೆಗಳು, ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸಹಿತ ಇದನ್ನು ವಿರೋಧಿಸ್ತಾ ಇದ್ದಾವೆ. ಓಕೆ, ನೀವು ಆರಂಭದಲ್ಲೇ ಹೇಳಿದ್ರಿ 2 ಮತಗಜಗಳ ಕಾಳಗ ಇದು. ರೈತರ ಪರ ಇರಬೇಕು, ರೈತರ ಪರವಾಗಿ ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕು, ಪ್ರತಿಭಟನೆಗಳಾಗಬೇಕು, ಸರ್ಕಾರ ಆಗಿರ್ಬೇಕು ಅನ್ನೋದೆಲ್ಲ ಸರಿ. ಬಟ್ ಈಗ ಫೈನಲ್ ನಡೀತದೆ ನೀವು ಹೇಳಿದಂಗೆ ಮತಗಜಗಳ ಕಾಳಗ ಎಲ್ಲಿಗೆ ರೀಚ್ ಆಗ್ಬೋದು ಅಂತ ಅನ್ಸುತ್ತೆ? ಈ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್. ಸರ್, ಏನಾಗಿದೆ ಇಲ್ಲಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆಫ್ಟರ್ ಆಲ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು, ಒಂದು. ಎರಡನೇದ್ದು, ಅವರು ಈಗಿನ ಗುರಿ ಅವರು 2 ವರ್ಷ ಅಲ್ಲ, ಮುಂದಿನ 5 ವರ್ಷ. ಸೊ ಕಾಂಗ್ರೆಸ್ ಸರ್ಕಾರವನ್ನ ನಾನು ಹೇಗಾದ್ರೂ ಮಾಡಿ ನನ್ನ ಚಾಣಾಕ್ಷತನದಿಂದ ಮುಂದಿನ 5 ವರ್ಷಕ್ಕೆ, ಅಂದ್ರೆ ಮುಂದಿನ ಚುನಾವಣೆ 2028 ಬರ್ತಲ್ಲ, ಅವಾಗ ಗೆಲ್ಲಬೇಕು ಮತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನೇ ನಾವು ಅಧಿಕಾರಕ್ಕೆ ತರಬೇಕು, ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಆಸೆ ಮತ್ತು ಅಗತ್ಯ. ಎರಡನೇದ್ದು, ಎಸ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಸೋತು ಸುಣ್ಣ ಆಗ್ಬಿಟ್ಟು ಪಾತಾಳ ಗೆಲ್ಬಿಟ್ಟಿದೆ ಅವ್ರ ಪಕ್ಷ. ಆಯ್ತಾ, ಇರೋದೇನಾದ್ರೆ ಎಷ್ಟೋ ಒಂದು 18-19 ಸೀಟ್ ಬಂದಿದ್ದಾವೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೊಂದು ಇಶ್ಯೂ ಬೇಕಾಗಿದೆ. ಏನಾದ್ರೂ ಮಾಡಿ ನಾನು ಮುಂದಿನ ಸಾರ್ತಿ ನಿರ್ಣಾಯಕವಾಗಿರ್ತಕ್ಕಂಥ ಸೀಟುಗಳನ್ನ ಗಮನಿಸಬೇಕು. ಯಾಕಂದ್ರೆ ಅವ್ರು ಬಹುಮತ ಬರೋದಿಲ್ಲ. ಅವರು ಅಟ್ಲೀಸ್ಟ್ ಹೆಚ್ಚು ಸೀಟ್ ಗೆದ್ರೆ ಸಿಕ್ಕರೆ ಚೌಕಾಸಿ ಮಾಡ್ಬೋದು, ಮುಖ್ಯಮಂತ್ರಿ ಮಾಡ್ಬಿಡ್ಬೋದು. ಬಹುಮತ ಬರದಿದ್ರೆ ಯಾವ ಪಕ್ಷಕ್ಕೂ ಈ ರೀತಿಯಂತ ಆಸೆ ಇದೆ. ಅದಕ್ಕೆ ಅವ್ರು ಇಶ್ಯೂ ಬೇಕಾಗಿತ್ತು. ಅದಕ್ಕೆ ಇಷ್ಟು ದಿವಸ ಬಂದ್ರು ಒಂದೇನೋ ಹಿಟ್ ಅಂಡ್ ರನ್ ಏನೋ ಒಂದು ಹೇಳ್ತಾ ಇದ್ರು, ಹೋಗ್ಬಿಡ್ತಾ ಇದ್ರು. ಅದ್ರ ಇವಾಗ ಒಂದು ಕಾಂಕ್ರೀಟ್ ಆಗಿ ಇಶ್ಯೂ ಸಿಕ್ಕಿದೆ. ರೈತರ ಪರವಾಗಿ ನಾನು ಇದ್ದೇನೆ, ನಾನು ರೈತ ನಾಯಕ ಅಂತ ಒಂದು ಬಿಂಬಿಸ್ಕೊಳ್ಬೇಕು. ಅದಕ್ಕೋಸ್ಕರ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ಬಿಟ್ಟಿದ್ದಾರೆ, ಆ ಆಕಸ್ಮಿಕವಾಗಿ ಯೋಜನೆಯನ್ನ ಕೈ ಬಿಟ್ಬಿಟ್ರೆ ನಮ್ದು 32 ಎಕರೆನ ದಾನ ಮಾಡ್ಬಿಡ್ತೀವಿ ನಾವು ಸಾರ್ವಜನಿಕ ಕೆಲಸಕ್ಕೆ, ಅವ್ರು ಹೇಳ್ತಾ ಇದ್ದಾರೆ. ಸೊ ದೊಡ್ಡಗೌಡರು ಸಹಿತ ಫೀಲ್ಡ್ ಇಳಿತಾ ಇದ್ದಾರೆ, ಏನಾದ್ರೂ ಆಗ್ಲಿ ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ. ಈ ರೀತಿಯಾದಂತದ್ದು ಇಡೀ ಕುಟುಂಬ ಏನಿದೆಯಲ್ಲ, ಕುಟುಂಬದ ಪಕ್ಷ ಇದೆಯಲ್ವಾ ನೋಡಿ, ಬೇರೆ ಯಾರು ಶಾಸಕರು ಅದು ಧ್ವನಿ ಎತ್ತಾ ಇಲ್ಲ, ಇವ್ರ ಕುಟುಂಬದವರೇ ಧ್ವನಿ ಎತ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಇವ್ರ ಹಿತಾಸಕ್ತಿ ಇದೆ, ಕೌಟುಂಬಿಕ ಹಿತಾಸಕ್ತಿ ಇದೆ. ಆದ್ದರಿಂದ ಮುಂದಿನ ಸಾರ್ತಿ ಹೇಗಾದ್ರೂ ಮಾಡಿ ಒಂದು ನಿರ್ಣಾಯಕವಾಗಿರತಕ್ಕಂಥ ಒಂದಿಷ್ಟು ಸೀಟ್ಗಳನ್ನ 50-60 ಸೀಟ್ಗಳನ್ನ ತೆಗೆದುಕೊಂಡ್ಬಿಟ್ರೆ ಆಮೇಲೆ ಯಾವುದೇ ಜನ ಬಂದ್ರು, ಯಾವುದೇ ಪಕ್ಷ ಬಂದ್ರು ಅವ್ರು ಆಟ ಆಡಿಸ್ಬೋದು, ನಾವೇ ಮುಖ್ಯಮಂತ್ರಿ ಆಗ್ಬೋದು. ಇದೇ ಒಂದು ಅವಕಾಶ. ಜೊತೆಗೆ ಬಿಜೆಪಿ ಸಪೋರ್ಟ್ ನಮಗೆ ಇದೆ ಅನ್ನೋದು ಇವರು ಎಲ್ಲರ ರಾಜಕೀಯ ಕಾಳಗ ಇದೆಯಲ್ಲ, ಅಧಿಕಾರದ ಬಲ, ಅಧಿಕಾರದ ಆಸೆ ಮತ್ತು ದುರಾಸೆ, ಇವುಗಳಿಗಾಗಿ ರೈತರ ಭೂಮಿಯನ್ನ ಬಳಸಿಕೊಳ್ತಾ ಇದ್ದಾರೆ. ಅಲ್ಲಿ ನಿಮ್ಗೆ ಗೊತ್ತಿಲ್ವೋ 2 ಲಕ್ಷ ಮರಗಳು ಕಡಿಯಲ್ಪಡ್ತವೆ. ಒಂದೆರಡಲ್ಲ ಸರ್, 2 ಲಕ್ಷ ತೆಂಗಿನ ಮರಗಳಿದ್ದಾವೆ, ಆಮೇಲೆ ಅಡಿಕೆ ಮರಗಳಿದ್ದಾವೆ, ಮಾವಿನ ಮರಗಳಿದ್ದಾವೆ. ಇವುಗಳು ಎಲ್ಲವೂ ಸಹಿತ ಅಲ್ಲಿರ್ತಕ್ಕಂಥ ರೈತರಿಗೆ ಬ್ರೆಡ್ ಅಂಡ್ ಬಟರ್ ಆಗಿದ್ದಾವೆ. ಅವನು ಮಾರಿ ಬದುಕ್ತಾ ಇದ್ದಾವೆ. ಎಷ್ಟು ಜನ ಬದುಕ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಅತಿ ಸಣ್ಣ ರೈತರಲ್ಲಿ 10,000 ಜನ, 10,000 ಕುಟುಂಬಗಳು ಇಲ್ಲಿ ಬದುಕ್ತಾ ಇದ್ದಾರೆ ಅವನ್ನ ನಂಬಿಕೊಂಡು. ಈಗ ಅವರೆಲ್ಲರೂ ಬೀದಿ ಪಾಲಾಗ್ತಾರೆ. ನಾವೆಲ್ಲ ಅನ್ಬೋದು 2 ಕೋಟಿ ಸಿಗುತ್ತೆ, 1 ಕೋಟಿ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಯಾವ ದುಡ್ಡು ಇರೋದಿಲ್ಲ ಸರ್. ದೇವನಹಳ್ಳಿಯಲ್ಲಿ ಯಾವುದನ್ನ ಭೂ ಆಕ್ರಮಣ ಮಾಡಿದ್ರು, ಭೂಮಿಯನ್ನು ವಶಪಡಿಸ್ಕೊಂಡ್ರು, ಇವಾಗ ಹೋಗ್ಬಿಟ್ಟು ಅವ್ರ ಪರಿಸ್ಥಿತಿ ನೋಡಿ. ಮೊದಲು ರಾಜರಾಗಿದ್ರು 5 ಎಕರೆ 10 ಎಕರೆ ಜಮೀನಲ್ಲಿ ಬೆಳ್ಕೊಂಡು, ಇವಾಗ ಅವರು ಕೂಲಿಕಾರರಾಗ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ದುಡ್ಡು ಬಂದ ತಕ್ಷಣ ಜಗಳಗಳು ಶುರು ಆಯ್ತು. ಸೊ ಆಸ್ತಿನೇ ದುಡ್ಡೇ, ನೀರು ಇದ್ದಂಗೆ ದುಡ್ಡು ಸಾಧ್ಯತೆ ಇರುತ್ತೆ. ದಿನನಿತ್ಯದ ಬದುಕು ಸರ್. ಈಗ ಒಂದಲ್ಲ, ಅವೆಲ್ಲ ಆಸ್ತಿಗಳು ಇವಾಗ ಬಂದಿದ್ದಲ್ಲ, ಅವು ತಲೆಮಾರಿನಿಂದ ಬಂದಿರತಕ್ಕಂಥದ್ದು. ಸೊ ಅವುಗಳನ್ನೇ ಇವರು ಮಾರಾಟ ಮಾಡಿ ಇವರು ಭಿಕ್ಷುಕರಾಗುವ ಅಗತ್ಯ ಇಲ್ಲ. ಆದ್ದರಿಂದ ನನ್ನ ಸಲಹೆ ಏನು ಅಂತಂದ್ರೆ, ಅಥವಾ ನನ್ನ ಆಲೋಚನೆ ಏನು ಅಂತಂದ್ರೆ, ರೈತರ ಫಲವತ್ತಾದ ಭೂಮಿಯನ್ನ ಬಿಟ್ಟು ಬಿಡಿ. ಎಲ್ಲಿ ನೀವು ಡ್ರೈ ಲ್ಯಾಂಡ್ ಇದೆಯೋ, ಎಲ್ಲಿ ಹೆಚ್ಚು ಜನ ಅದನ್ನು ಬಳಸೋದಿಲ್ವೋ, ಎಲ್ಲಿ ಮಳೆಯಾಶ್ರಿತವಾಗಿದ್ದಾವೋ ಅಥವಾ ಗುಡ್ಡ ಬೆಟ್ಟಗಳು ತುಂಬಿದಾವೋ ಅಥವಾ ಬಂಜರು ಭೂಮಿಗಳಿದ್ದಾವೋ ಅವುಗಳಲ್ಲಿ ನೀವು ಏನ್ ಬೇಕಾ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಬೇಡನಿಲ್ಲ, ಮಾಡಲೇಬೇಕಾ ಚಿಂತೆ ಇಲ್ಲ, ಇಲ್ಲೇ ಮಾಡಿ ಬಿಡದಿಯಲ್ಲೇನೆ. ಆಯ್ತಾ, 7,000-8,000 ಕೋಟಿ ಎಕರೆಯಲ್ಲಿ ಜಮೀನನ್ನ ನುಗ್ತಾ ಇದ್ರಲ್ಲ, ಇವಾಗ ಅಷ್ಟು ಎಕರೆ ಜಮೀನನ್ನ ಫಲವತ್ತಾದ ಭೂಮಿಯನ್ನು ಬೇರೆ ಕಡೆ ಕೊಡಿಸಿ, ಕಾಂಪನ್ಸೇಷನ್ ಹೇಳಿ. ಇವಾಗ ಇದೆ ಅರಣ್ಯ ಇಲಾಖೆ ಭೂಮಿ ಇದೆಯಾ, ಕೊಡಿ. ಎಲ್ಲಾದ್ರೂ ನೀವು ಸರ್ಕಾರಿ ಭೂಮಿ ಇದೆಯಾ, ಕೊಡಿ. ಸರ್ಕಾರಿ ಭೂಮಿ ಬೇಕಾದಷ್ಟಿದೆ ಅಲ್ವಾ, ಕೊಡಿ. ಇಲ್ಲಿ 2 ಎಕರೆ ಹೋಗುತ್ತಂದ್ರೆ 2 ಎಕರೆಗೆ 4 ಎಕರೆ ಕೊಡ್ತೀನಪ್ಪ, ಬೇಡಪ್ಪ 2 ಎಕರೆಗೆ 2 ಎಕರೆನ ಕೊಡ್ತೀನಿ, 2 ಕೋಟಿ ರೂಪಾಯಿ ಕೊಡ್ತೀನಪ್ಪ ಡೆವಲಪ್ ಮಾಡಕ್ಕೆ ನಿನಗೆ.
ಪರ್ಯಾಯ ಭೂಮಿಗೆ ಪರ್ಯಾಯ ಭೂಮಿಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಅನೌನ್ಸ್ ಮಾಡಿ ನಾಳೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತನು ಇವರು ಪರವಾಗಿರ್ತಾರೆ. ಸೊ ಇಂಥದ್ದು ಸರ್ ನಾನು ಹೇಳ್ತಾ ಇರೋದು ಸರ್ಕಾರಿ ಯೋಜನೆ ಅಂದ್ರೆ ಮೊಟ್ಟ ಮೊದಲು ಜನರಿಗೆ ರೈತರಿಗೆ ನಡ್ಗ ಹುಟ್ಟುಬಿಡುತ್ತೆ. ಒಂದು ರಸ್ತೆ ಬರುತ್ತೆ ಅಂದ್ರೆ ರಸ್ತೆ ಇದೆಲ್ಲ 8 ಪಥದ ರಸ್ತೆ ಅಂದ ತಕ್ಷಣ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಜಮೀನಲ್ಲಿ ಒಂದೇ ಇರ್ತಾರ ಜಮೀನು ಮಾಲೀಕರು ಅವ್ರೆಲ್ಲ ಪುಕ್ಕು ಶುರು ಆಗೋಗ್ಬಿಡುತ್ತೆ. ಅಯ್ಯೋ ನಮ್ದು ಹೋಗ್ಬಿಡುತ್ತಲ್ಲಪ್ಪ. ಸೊ ಈ ಅಭಿವೃದ್ಧಿ ಅನ್ನೋದು ಇದೆಯಲ್ವಾ ಯಾವತ್ತೂ ಸಹಿತ ಜನರಿಗೆ ಕಂಟಕವೇ ಅದು. ನೀವು ಒಂದು ಡ್ಯಾಮ್ ಮಾಡಿದ್ರು ಕಂಟಕ, ನೀವು ರಸ್ತೆ ಮಾಡಿದ್ರು ಕಂಟಕ, ನೀವೇನೇ ಮಾಡಿದ್ರು ಸಹಿತ. ಆದ್ರಿಂದ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಭೂ ಹಿಡುವಳಿ ಕಡಿಮೆ ಆಗ್ತಾ ಇದೆ, ಅದನ್ನು ಸಹಿತ ನಾವು ಅಭಿವೃದ್ಧಿ ಹೆಸರಲ್ಲಿ ನುಂಗಾಕ್ಬಿಡ್ತೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನರ ಗತಿ ಏನ್ರಿ? ಈಗಾಗಲೇ ಬೇಕಾದಷ್ಟು ನಿರುದ್ಯೋಗ ಸಮಸ್ಯೆ ಇದೆ. ಹೌದು, ಯಾರು ಕೇಂದ್ರ ಸರ್ಕಾರ 2 ಕೋಟಿ ಕೊಡ್ತೀನಿ ಒಂದು ವರ್ಷಕ್ಕೆ ಅಂದ್ಬಿಟ್ಟು 20 ಲಕ್ಷ ಕೊಡ್ಲಿಲ್ಲ. ಆಯ್ತಾ, ಇವರು ಸಹಿತ ನಾವು ಉದ್ಯೋಗ ಕೊಡ್ತೀವಂತ. ಇವಾಗ ಅತ್ಯಂತ ಹೆಚ್ಚು ಉದ್ಯೋಗ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಕ್ಷೇತ್ರ ಇದೆ ಅದು ಕೃಷಿ ಕ್ಷೇತ್ರ ಮಾತ್ರ ಸರ್. ಅದ್ರಲ್ಲಿರ್ತಕ್ಕಂಥವ್ರು ಎಂತ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಹೆಣ್ಣು ಕೂಡ ಸಾಧ್ಯ ಇಲ್ಲ. ಇವಾಗ ಮದುವೆ ಆಗದೆ ಎಷ್ಟೋ ಜನ ಲಕ್ಷಾಂತರ ಜನ ಇದ್ದಾರೆ. ರೈತನ ಅಯ್ಯೋ ನಾವು ಹುಡುಗಿ ಕೊಡೋದಿಲ್ಲ ರೀ, ಎಂತ ದುರಂತ ನೋಡ್ರಿ. ಅವ್ರ ಭೂಮಾಲೀಕರು 50 ಎಕರೆ ಜಮೀನು ಇದ್ರೂ ಸಹಿತ ಅವ್ರಿಗೆ ಹೆಣ್ಮಕ್ಳು ಸಿಕ್ಕೋದಿಲ್ಲ ಅಂತಂದ್ರೆ ಹಾಗಾದ್ರೆ ಈ ರೈತರು ಅನ್ನೋದೇ ಶಾಪನ? ಅದನ್ನು ಸಹಿತ ಕಿತ್ಕೊಳ್ತೀರ ಅಂದ್ರೆ ಅವ್ರು ಭಿಕ್ಷುಕರಾಗ್ಬೇಕಾ? ಖಂಡಿತವಾಗಿಯೂ ಸಹಿತ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಆದ್ರೆ ಆ ಅಭಿವೃದ್ಧಿ ಅನ್ನೋದು ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡುವುದಿದ್ದರೆ, ರೈತರ ಸಮಾಧಿಯ ಮೇಲೆ ನೀವು ಕಟ್ಟೋದಿದ್ರೆ ಅದನ್ನ ಪ್ರತಿಯೊಬ್ಬ ಪ್ರಜ್ಞಾವಂತ ಮನುಷ್ಯನು ಸಹಿತ ವಿರೋಧಿಸಬೇಕು. ಅದನ್ನು ನಾವು ಮಾಡಬೇಕು, ನೀವು ಮಾಡಬೇಕು. ಥ್ಯಾಂಕ್ ಯು ವೀಕ್ಷಕರೇ. ಇಷ್ಟೊತ್ತು ವಿಡಿಯೋವನ್ನು ನೋಡಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.